ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನೋಡ್ರಿ ಇವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಈಸಿಯಾಗಿ ಇದೇ ರೀತಿ ನೀವು ಮಾಡಿಕೊಂಡು ತಿಂದು ನೋಡ್ರಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಡೈಲಿ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಈಸಿಯಾಗಿ ಫಸ್ಟು ನೀವು ವಿಡಿಯೋಗಳನ್ನು ನೋಡ್ಬೋದು. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದೆ ಅಂತ ನೋಡ್ಕೊಳ್ರಿ. ತುಂಬ ಸಿಂಪಲ್ಲಾಗಿ ನೀವು ಕೂಡ ಮಾಡಿ ನೋಡ್ರಿ ಹೇಗೆ ಬಂತು ಅಂತ ತಿಳಿಸಿ. ಆದಷ್ಟು ಲೈಕ್ಸ್ ಮಾಡಿ ಶೇರ್ ಮಾಡಿಕೊಳ್ರಿ. ಹಾಗಾದರೆ ನೋಡಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋಕ್ಕೆ ಏನೇನು ಬೇಕು ಅಂತ ನನಗೆ ತೋರಿಸ್ತೀನಿ. ಇಲ್ಲಿ 4 ಮೊಟ್ಟೆನ ನಾನು ಬಾಯ್ಲ್ ಮಾಡಿ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕಿ 1 ವಿಸಿಲ್ ಹಾಕ್ಸಿದ್ರೆ ಮೊಟ್ಟೆ ಬಾಯ್ಲ್ ಆಗುತ್ತೆ. ಇವಾಗ ಇದನ್ನು ಮೊಟ್ಟೆನ ಕಟ್ಸ್ ಮಾಡೋಣ. ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ರಿ ಈಕ್ವಲಾಗಿ. ಈಸಿಯಾಗಿ ಈ ಮೊಟ್ಟೆ ಸಾಂಬಾರು ಮಾಡ್ಕೋಬೋದು. ಇದು ಮುದ್ದೆಗೆ, ಚಪಾತಿ, ರೊಟ್ಟಿ, ರೈಸ್ಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಇಡ್ಲಿಗೆ ಸಾಂಬಾರು ಇಲ್ಲಂದ್ರೂ ಸಹಿತ ಈ ಮೊಟ್ಟೆ ಸಾಂಬಾರನ್ನ ಜೊತೆ ತಿನ್ಬೋದು. ಇಡ್ಲಿನ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ನಾವು ದಾರದಿಂದನೂ ಕಟ್ ಮಾಡ್ಬೋದು, ಚೆನ್ನಾಗಿ ಕಟ್ ಆಗುತ್ತೆ. ಈಗ ಇದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ರಿ. ಇಲ್ಲಿ ಮಸಾಲೆಗೆ ನಾನು 2 ಟೊಮೆಟೊ, ದೊಡ್ಡ ಸೈಜಿನ 2 ಟೊಮೆಟೊ ಕಟ್ ಮಾಡಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, 2 ಉಳ್ಳಾಗಡ್ಡೆ ಮತ್ತು ಚಕ್ಕೆ, ಲವಂಗ, ಕಾಳು ಮೆಣಸು ಮತ್ತು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ, ಅಂದರೆ ಧನಿಯಾ ಕಾಳು. ಇದನ್ನೆಲ್ಲ ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ನಾನಿಲ್ಲಿ ಕೊಬ್ಬರಿನ ಹಾಕ್ತಾಯಿಲ್ಲ. ನೀವು ಬೇಕು ಅಂದರೆ ಹಾಕಿ ಮಸಾಲೆನ ಗ್ರೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಇಷ್ಟರಲ್ಲೇ ಮಸಾಲೆ ಮಾಡ್ತಾಯಿದ್ದೀನಿ. ನಿಮಗೆ ತಿಕ್ನೆಸ್ ಜಾಸ್ತಿ ಬೇಕು ಅಂದರೆ ನೀವು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿನ ನೀವು ಹಾಕ್ಬೋದು. ಈಗ ಮಿಕ್ಸಿ ಜಾರಿಗೆ ನಾನು ತೋರಿಸಿದಂಥ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬನ್ನಿ. ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಧನಿಯಾ ಕಾಳು, ಚಕ್ಕೆ, ಲವಂಗ, ಕಾಳು ಮೆಣಸು, ಏಲಕ್ಕಿ ಎಲ್ಲದನ್ನು ಸೇರಿ ಇವಾಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿ ನಾನು ಮಸಾಲನ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಿದೆ. ಇದೇ ರೀತಿ ಆಗಬೇಕು. ತರಿ ಆದರೆ ಗ್ರೇವಿ ಚೆನ್ನಾಗಿ ಬರೋದಿಲ್ಲ. ಈಗ ಇಲ್ಲಿ ಸಾಂಬಾರು ಮಾಡೋದಕ್ಕೆ ನಾನು ಕಡಾಯಿನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡಿಕೊಳ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇವಾಗ ನಾನಿಲ್ಲಿ ಒಗ್ಗರಣೆಗೆ 1 ಉಳ್ಳಾಗಡ್ಡಿ, 1-2 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಎಣ್ಣೆ ಕಾದ್ಮೇಲೆ ಹಾಕಿ. ಈಗ ನೋಡಿ ಎಣ್ಣೆ ಕಾದಿದೆ. ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ತೀನಿ. ಫಸ್ಟು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಅಂದರೆ ಹಸಿಮೆಣಸಿನ್ಕಾಯಿ 1 ಸ್ಪೂನಷ್ಟು ಶುಂಠಿ ಮಾಡಿದಂತೆ ಉಳ್ಳಾಗಡ್ಡಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಹಾಕಿ ಅದ್ರ ಜೊತೆನೇ ನೀವು ಮಸಾಲೆ ಜೊತೆ ಗ್ರೈಂಡ್ ಮಾಡ್ಕೋಬೋದು. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಮಸಾಲೆಗೆ ನಾನು ರುಬ್ಬಬೇಕಾದ್ರೆ ಬೆಳ್ಳುಳ್ಳಿ ಶುಂಠಿ ಹಾಕಿಲ್ಲ. ಈಗ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ರಿ. ಅಂದರೆ ಶುಂಠಿ ಬೆಳ್ಳುಳ್ಳಿನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದ್ರೆ ಅದ್ರ ಘಮ ಚೆನ್ನಾಗಿ ಬರುತ್ತೆ. ಈಗ ರುಬ್ಬಿ ತಂದಂಥ ಮಸಾಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಎಣ್ಣೆಯಲ್ಲಿ ರುಬ್ಬಿದಂಥ ಮಸಾಲೆನ ಹಾಕಿದ್ದೀನಿ ಒಗ್ಗರಣೆಗೆ ಹಾಕಿ 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿರಿ. ಅಂದರೆ ಇದ್ರದ್ದು ಕೂಡ ಹಸಿ ಸ್ಮೆಲ್ ಹೋಗಬೇಕು. ನಾವು ಯಾವುದು ಹುರಿದು ಹಾಕಿಲ್ಲ, ಹಾಗೆ ಹಾಕಿದ್ದೀವಿ. ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ ಮಸಾಲೆನ. ಈಗ ಅದಕ್ಕೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಸರಿ. ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಫ್ರೈ ಆದ್ರೇ ಗ್ರೇವಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಖಾರಕ್ಕೆ ನಾನು 2 ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕಿ. ಇಲ್ಲಿ ಖಾರ ಕಡಿಮೆ ಇರೋದ್ರಿಂದ ನಾನು 3 ಸ್ಪೂನಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ, ಸೂಪರಾಗಿ ಬಂದಿದೆ. ಈಗ 1-2 ನಿಮಿಷ ಇದನ್ನು ಫ್ರೈ ಆಗಿ ಬಿಟ್ಬಿಡೋಣ. ಮಸಾಲೆ ಫ್ರೈ ಆಗಲಿ ನೋಡಿ. ಈಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಮೇಲ್ಗಡೆ ಎಣ್ಣೆ ಬಂದಿದೆ.
ಇವಾಗ 1 ಸ್ಪೂನಷ್ಟು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ ನಾನು. ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ನೋಡಿರಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಕಸ್ತೂರಿ ಮೇಥಿ ಇಲ್ಲಾಂದರೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ಬೋದು, ನಡೆಯುತ್ತೆ. ಈಗ ಇದು ಚೆನ್ನಾಗಿ ಗ್ರೇವಿ ಫ್ರೈ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಸಾಂಬಾರಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ರಿ. ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸರಿ. ಈಗ ನೋಡಿರಿ, ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡಿಕೊಳ್ಳ್ರಿ. ಅಂದರೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನು ಹಾಕಿ. ಇಲ್ಲಿ ನೋಡಿ, ಒಳ್ಳೆ ಚೆನ್ನಾಗಿ ಫ್ರೈ ಆಗಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಕಲರ್ಫುಲ್ಲಾಗಿ ನೋಡಿದ್ರೇ ಗೊತ್ತಾಗುತ್ತೆ. ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ನೀರು ಹಾಕ್ತಾಯಿದ್ದೀನಿ. ಯಾಕೆ ಫ್ರೈ ಮಾಡಬೇಕು ಅಂತ ಹೇಳಿದಂದರೆ, ಅದು ನಾವೆಲ್ಲ ಹಸಿ ಐಟಮ್ಸ್ ಎಲ್ಲ ಹಾಕಿರ್ತೀವಿ, ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಅದೆಲ್ಲದು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾರು. ಈಗ ನೀರನ್ನು ಆ್ಯಡ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡೋಣ. ನೋಡಿ, ಇಲ್ಲಿ ನಾನು ನೀರು ಹಾಕಿದ್ದೀನಿ, ಚೆನ್ನಾಗಿ ಒಳ್ಳೆ ಕುದಿ ಬಂದಿದೆ. ಒಂದು 2 ನಿಮಿಷ ಬಿಟ್ಟರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇದಕ್ಕೆ ಇವಾಗ ನಾವು ಫಸ್ಟು ಕಟ್ ಮಾಡಿಟ್ಕೊಂಡಂಥ ಎಗ್ ಪೀಸಸ್ನ ಹಾಕೋಣ. ಎಲ್ಲ ಮೊಟ್ಟೆ ಪೀಸಸ್ನ ಹಾಕಿ ಮತ್ತೆ ಒಂದು 2-3 ನಿಮಿಷ ಕುದಿಸಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಂದರೆ ಮೊಟ್ಟೆ ಸಪ್ಪ ಇರುತ್ತೆ ಅಲ್ವಾ, ಸಪ್ಪಗೆ ಅದು ಗ್ರೇವಿ ಜೊತೆ ಸ್ವಲ್ಪ ಬಾಯ್ಲ್ ಆದರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡು ಚೆನ್ನಾಗಿ ಬರುತ್ತೆ ನೋಡ್ರಿ, ಟೇಸ್ಟು ಸಪ್ಪ ಇರಲ್ಲ. ಈ ಥರ ಒಂದೊಂದೇ ಪೀಸಸ್ನ ಹಾಕಿ ಕುದಿಯೋಕ್ಕೆ ಬಿಟ್ಬಿಡಿ. ಈಗ ಸೌಟ್ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಬಾಯ್ಲ್ ಆಗಲಿ ಅದು. ಯಾಕಂದರೆ ನಾವು ಕಟ್ ಮಾಡಿರೋದ್ರಿಂದ ಎಗ್ ಪೀಸಸ್ನ, ಅದು ಎಗ್ ಹಾಕಿರುತ್ತೆ ಅಂದರೆ ಒಳಗೆ ಎಲ್ಲೋ ಇರುತ್ತಲ್ವ, ಅದು ಹೊರಗಡೆ ಬಂದುಬಿಡುತ್ತೆ. ಹೊರಗಡೆ ಬಂದು ಗ್ರೇವಿಯಲ್ಲೆಲ್ಲ ಮಿಕ್ಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ನೀವು ಹಾಗೆ ಒಂದು 2-3 ನಿಮಿಷ ಕುದಿಸಿದ್ರೆ ಸಾಕು ನೋಡಿರಿ, ಮೊಟ್ಟೆ ಸಾಂಬಾರು ರೆಡಿ ಆಗುತ್ತೆ ಟೇಸ್ಟಿಯಾಗಿ. ನೀವು ಇದೇ ಥರ ಒಂದು ಸರಿ ಮಾಡ್ಕೊಂಡು ನೋಡಿರಿ, ಹೇಗೆ ಬರುತ್ತೆ ಅಂತ ನಮಗೆ ತಿಳಿಸಿ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಅಷ್ಟೇ ರುಚಿಯಾಗಿ ಬಂದಿದೆ. ನೀವು ಮುದ್ದೆ ಜೊತೆ ಆಗಿರ್ಬೋದು, ರೊಟ್ಟಿ ಚಪಾತಿಗಳ ಜೊತೆ, ಇಡ್ಲಿ ಜೊತೆ, ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನೋಡಿ, ಒಂದು ಸಾರಿ ಈ ರೀತಿ ನೀವು ಮೊಟ್ಟೆ ಸಾಂಬಾರನ್ನ ಟ್ರೈ ಮಾಡಿ ನೋಡಿರಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತುಂಬ ರುಚಿಯಾಗಿ ಬಂದಿದೆ. ಖಂಡಿತ ನಿಮಗೆ ಇದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಒಳ್ಳೆ ವಿಡಿಯೋ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲರಿಗಿಂತ ಫಸ್ಟು ನೀವು ವಿಡಿಯೋಗಳನ್ನು, ರೆಸಿಪಿಯನ್ನು ನೋಡಬಹುದು. ಇಲ್ಲಿ ನೋಡಿ, ನಾನು ಮೊಟ್ಟೆನ ಸರ್ವ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ನೋಡ್ತಿರ್ಬೋದು. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ, ಅಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಹಾಗಾದರೆ ಇವಾಗಲೇ ನೀವು ಕೂಡ ಮಾಡ್ಕೊಂಡು ನೋಡಿರಿ, ಹೇಗೆ ಬಂತು ಅಂತ ತಿಳಿಸಿ.